ಹಾಯ್ ಫ್ರೆಂಡ್ಸ್, ಎಲ್ಲರೂ ಆರಾಮಾಗಿ ಅದಿರಲ್ರಿ. ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗನ ನಾವು ಆರಾಮಾಗಿ ಅದೀವಿ ನೋಡ್ರಿ. ಏನಂತ ಹೇಳಿದ್ರೆ, ಬೆಳಿಗ್ಗೆ ಒಳಗಿಂದೆಲ್ಲ ಕೆಲಸ ಅಂದ್ರೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು, ಆಮೇಲೆ ಇದು ನಂದು ಮಂಡೇ ವ್ಲಾಗ್. ಅವತ್ತು ಸೃಜನಂದು ಸ್ಕೂಲ್ ಇರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ನಂದು ಆರಾಮಾಗಿನ ಕೆಲಸ ನಡೆದಿತ್ತು. ಆದರೆ ಮನೆಯವ್ರದ್ದು ಡ್ಯೂಟಿ ಇತ್ತಲ್ರಿ, ಹಾಗಾಗಿ ಸ್ವಲ್ಪ ಈ ಕಡೆ ಆರಾಮನೂ ಅಲ್ಲ, ಈ ಕಡೆ ಪೂರ್ತಿ ಸ್ಪೀಡಾಗಿನೂ ಅಲ್ಲ, ಆ ರೀತಿ ನನ್ನ ಕೆಲಸ ಶುರುವಾಗಿತ್ತು. ಹಂಗೆ ನಾನು ಇವತ್ತು ದೋಸೆನ ಮಾಡ್ಕೊಂಡಿದ್ದೆ. ಹಾಗಾಗಿ ಒಳಗಿಂದ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ದೋಸೆಗೆ ಪಲ್ಯ ಎಲ್ಲನೂ ಮಾಡಿಟ್ಟಿದ್ದೆ. ಆಮೇಲೆ ಏನು ಅನ್ನಿಸ್ತು, ಒಂದು ಸ್ವಲ್ಪ ಹೊರಗೆ ಮಳೆ ಇಲ್ಲಲ್ಲ, ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಮಳೆ ಇಲ್ಲಾರ್ದಕ್ಕೆ ಮಳೆ ಇರೋದಕ್ಕೆ ನಾನು ಹೊರಗಿಂದ ರಂಗೋಲಿ ಹಾಕೋದು ಎಲ್ಲನೂ ಮರ್ತು ಬಿಟ್ಟಂಗೆ ಆಗ್ಬಿಟ್ಟೈತಿ. ಯಾಕಂದ್ರೆ ಮಳೆ ಇರೋದಕ್ಕೆ ಅಲ್ಲೆಲ್ಲ ನೀರು ಬೀಳ್ತೈತಿ. ಹಾಗಾಗಿ ನಾನು ರಂಗೋಲಿನ ಹಾಕೋದನ್ನು ಮರ್ತು ಹೋಗ್ಬಿಟ್ಟೈತಲ್ರಿ. ಈಗ ಅವತ್ತು ಮಳೆ ಇರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ನೆನಪಾತ, ಎಲ್ಲ ಒಳಗಿಂದೆಲ್ಲ ಮುಗ್ದಿತ್ತು, ಲೇಟಾಗಿತ್ತು. ನೆನಪಾತ ಹೋಗಿ ಒಂದು ಸ್ವಲ್ಪ ಅಷ್ಟ ಹೊಚ್ಚಲಕ್ಕೆ ಹಾಕ್ಕೊಂಡೆ ಮತ್ತು ಬಂದೆ. ಅದ್ರಾಗ ಮನೆಯವರು ಹೇಳತ್ತಿದ್ರು ಲೇಟ್ ಆಗಿತ್ತು ನಂಗೆ ಅಂತ ಹೇಳಿ, ಅವರು ಡ್ಯೂಟಿ ಇತ್ತಲ್ರಿ ಅವ್ರದ್ದು. ಹಾಗಾಗಿ ಎಲ್ಲನೂ ಇಲ್ಲೇ ನಾಷ್ಟನ ಅವರಿಗೆ ಮಾಡಿಕೊಡತ್ತಿದ್ದೆ ನೋಡ್ರಿ. ನಮ್ದು ಆಲ್ಮೋಸ್ಟ್ ರೊಟ್ಟಿ ಚಪಾತಿ ಈ ರೀತಿ ಇರ್ತೈತಿ. ಒಂದೇ ದಿವಸ ಯಾವಾಗಾದರೂ ವಾರದಾಗ ಒಂದು ದಿವಸ ಏನಾದರೂ ಈ ರೀತಿ ಬೇರೆ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿರ್ತೀವಿ. ಇವತ್ತು ಈ ರೀತಿ ನಮ್ಮದು ದೋಸೆದು ಬೆಳಿಗ್ಗೆ ನಡೆದಿತ್ತು. ಆಲ್ಮೋಸ್ಟ್ ಎಲ್ಲರದ್ದು ಬೆಳಿಗ್ಗಿನ ಮಾರ್ನಿಂಗ್ ಇದ್ದ ರೀತಿ ಇರ್ತೈತಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ಇವತ್ತು ನಾನು ಒಂದು ವಿಚಾರ ಏನಂತ ಹೇಳಿದ್ರೆ, ನಾವು ಆಲ್ಮೋಸ್ಟ್ ಮನ್ಯಾಗ ನಮ್ಮದು ಹೆಣ್ಮಕ್ಳು ನಾವೇನಿರ್ತೇವಲ್ಲ ಮನ್ಯಾಗ, ನಮ್ಮದು ಒಂದು ವ್ಯಾಲ್ಯೂನ ನಾವು ಯಾವ ರೀತಿ ಕಡಿಮೆ ಮಾಡ್ಕೊತೇವಿ ಅಂಥೇಳಿ ಅನ್ನೋ ಒಂದು ವಿಚಾರ ನನಗೆ ಗೊತ್ತಿದ್ದಂಥ ಒಂದಷ್ಟು ವಿಚಾರನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಏನಂತ ಹೇಳಿದ್ರೆ, ಫಸ್ಟಿಗೆ ನಾವು ನಮ್ಮ ವ್ಯಾಲ್ಯೂನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ರೀಸನ್ ಅಂತ ಹೇಳಿದರೆ, ನಾವು ಜಾಸ್ತಿ ಡಿಪೆಂಡ್ ಆಗೋದು ಬೇರೆದವ್ರ ಮೇಲೆ ಅನ್ನೋದಕ್ಕಿಂತ ಗಂಡ. ಈ ರೀತಿ ಮನ್ಯಾನ ನಾವು ಮದುವೆ ಆದಮೇಲೆ ಏನು ಮಾಡ್ತೀವಿ ಅಂತಂದ್ರೆ, ಎಲ್ಲದಕ್ಕೂ ಗಂಡನ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ. ಅದೇನೋ ಗೊತ್ತಿಲ್ಲ, ಮದುವೆಗಿಂತ ಮೊದಲು ನಾವು ಎಲ್ಲದಕ್ಕೂ ಒಬ್ಬೊಬ್ಬರು ಹೋಗಿರ್ತೀವಿ, ಈ ರೀತಿ ಎಲ್ಲ ಮಾಡ್ತಿರ್ತೀವಿ. ಅದು ಸಡನ್ನಾಗಿ ಮದುವೆ ಆದ ಕೂಡಲೇ ಎಲ್ಲದಕ್ಕೂ ಗಂಡನ ಮೇಲೆ ಡಿಪೆಂಡ್ ಆಗೋದು. ನಾವು ಒಂದು ಸ್ಟಿಕ್ಕರ್ ತೊಗೊಳಕ್ಕೆ ಹೋಗಬೇಕು ಅಂತಂದ್ರೂ ಅವ್ರಿಗೆ ಕರ್ಕೊಂಡು ಹೋಗೋದು ಅಥವಾ ಅವ್ರ ಜೊತೆಗೆ ಹೋಗೋದು, ಈ ರೀತಿ ಮಾಡ್ತಿರ್ತೀವಿ. ಅಂದರೆ ಎಲ್ಲದಕ್ಕೂ ಡಿಪೆಂಡ್ ಆಗೋದು, ಇದು ಒಂದು ರೀಸನ್ನು. ಆಮೇಲೆ ಇನ್ನೂ ಒಂದು ಅಂತ ಹೇಳಿದರೆ, ನಾವು ಜವಾಬ್ದಾರಿನ ತಗೊಳ್ಳಾರ್ದ ಇರುವಂಥದ್ದು ನೋಡ್ರಿ. ಏನಂತ ಹೇಳಿದರೆ, ಅದೇನೋ ಗೊತ್ತಿಲ್ಲ, ಮದುವೆ ಆದಮೇಲೆ ಒಂದು ಸ್ವಲ್ಪ ಜವಾಬ್ದಾರಿ ತಗೊಳ್ಳುವಂಥ ವಿಚಾರಕ್ಕೆ ಹೋಗೋದಿಲ್ಲ ಅಂಥೇಳಿ ಅನ್ಕೊತೀನಿ. ಏನೇ ಬಂದ್ರೂ ಅದಾರಲ್ಲ ಮನ್ಯಾಗ, ಗಂಡ ಅದಾರಲ್ಲ, ಅತ್ತೆ ಅದಾರಲ್ಲ, ಮಾವ ಅದಾರಲ್ಲ ಅಂತ ಈ ರೀತಿ ಮಾಡಿ ಜವಾಬ್ದಾರಿನ ತಗೊಳಕ್ಕೆ ಹೋಗಂಗಿಲ್ಲ ಅಂಥೇಳಿ ಅನ್ನಿಸ್ತತಿ ನನಗೆ. ಅಂದ್ರೆ ಏನೋ ಒಂದು ಮನೆ ಜವಾಬ್ದಾರಿ ಇರ್ಬೋದು, ಸಣ್ಣದೇ ಇರ್ಬೋದು ಅಥವಾ ದೊಡ್ಡದೇ ಇರ್ಬೋದು, ಏನೇ ಇರಲಿ ಅದನ್ನು ನಾವು ತೊಗೊಳಕ್ಕೆ ಹೋಗ್ಲಾರ್ದಂಥದ್ದು. ಈಗ ಆಮೇಲೆ ಮನೆಯವ್ರು ಏನೋ ಒಂದು ಯಾವುದ್ರದ್ದೋ ಒಂದು ವಿಚಾರ ನಮ್ಮ ಮುಂದೆ ಹೇಳಿದರು, ಹಿಂಗಾಗೈತಿ ಅಥವಾ ಈ ರೀತಿ ಆಗೈತಿ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ, ಅದನ್ನು ಸರಿಯಾಗಿ ನಮಗೇನು ಗೊತ್ತಿರ್ತೈತಲ್ಲ ಅದನ್ನು ಅವ್ರಿಗೆ ನಾವು ಹೇಳುವಂಥದ್ದಾಗಿರ್ಬೋದು. ಅಂದರೆ ಏನೋ ಪ್ರಾಬ್ಲಮ್ ಹೇಳ್ಕೊಂಡ್ರು ಅಂತ ಹೇಳಿ ಅಂದಾಗ, ನಮಗೇನು ಗೊತ್ತಿರ್ತೈತಿ ಅಷ್ಟು ಆ ಪ್ರಾಬ್ಲಮ್ ಸಾಲ್ವ್ ಆಗೋ ರೀತಿ ನಮಗೆ ಗೊತ್ತಿದ್ದಂಥದ್ದನ್ನು ಅವ್ರಿಗೆ ಹೇಳುವಂಥದ್ದಾಗಿರ್ಬೋದು. ನಾವು ಅದನ್ನು ಮಾಡೋಂಗಿಲ್ಲ. ನನಗೆ ಅಷ್ಟು ಗೊತ್ತಿಲ್ಲೇನೋ ಅಂಥೇಳಿ ಅಂದ್ಕೊಂಡು ಇರುವಷ್ಟಾದ್ರೂ ನಾವು ಹೇಳೋಂಗಿಲ್ಲ, ಆ ರೀತಿ ಮಾಡುವಂಥದ್ದು. ಈ ರೀತಿ ಎಲ್ಲನೂ ಅದೇನೋ ಗೊತ್ತಿಲ್ಲ, ನಾವು ಹೆಣ್ಮಕ್ಳು ಮದುವೆ ಆದಮೇಲೆ ಪೂರಾ ನಾವು ಏನಂದ್ರೆ, ಈಗ ನನ್ನ ಮದುವೆ ಆಗೈತಲ್ಲ ಮುಗೀತು ಮತ್ತೇನು ಅನ್ನೋ ರೀತಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅದರಿಂದನೂ ಎಷ್ಟೋ ನಮ್ಮ ಒಂದು ವ್ಯಾಲ್ಯೂ ಕಡಿಮೆ ಆಗುವಂಥದ್ದಾಗಿರ್ಬೋದು. ಆಮೇಲೆ ಇನ್ನೂ ಮೇನಾಗಿ ಹೇಳುವಂಥದ್ದು ಅಂತಂದ್ರೆ, ನಾವೇನು ಮಾಡಿಬಿಡ್ತೀವಿ, ಮದುವೆ ಆದಮೇಲೆ ಹೊಸದೇನಾದರೂ ಕಲಿಯೋಕ್ಕೆ ಹೋಗೋದೇ ಇಲ್ಲ. ಹೊಸ ವಿಚಾರ ಕಲಿಯೋದಾಗಿರ್ಬೋದು, ತಿಳ್ಕೊಳ್ಳೋದು ಆಗಿರ್ಬೋದು, ಅದ್ರ ಕಡೆ ಗಮನನ ಕೊಡೋಂಗಿಲ್ಲ ನಾವು. ಏನಂದ್ರೆ ನಮ್ಮದು ಮೈಂಡ್ಸೆಟ್ ಏನಂದ್ರೆ, ಆತಲ್ಲ ಮದುವೆ ಆಯ್ತು, ಮಕ್ಕಳಾಯ್ತು, ಮತ್ತು ಇದೆಲ್ಲ ಇನ್ಯಾಕೆ ಬೇಕು ನಮ್ಗೆ, ಅದು ಹೊಸದು ಕಲಿತರ ಏನು ಮಾಡೋದು, ತಿಳ್ಕೊಂಡಾದರೂ ಏನು ಮಾಡೋದು ಅಂಥೇಳಿ ನಾವು ಹೊಸದನ್ನು ಕಲಿಯೋಕ್ಕೂ ಹೋಗಂಗಿಲ್ಲ, ಹೊಸದನ್ನು ತಿಳ್ಕೊಳಕ್ಕೂ ಹೋಗಂಗಿಲ್ಲ. ಆ ರೀತಿ ನಮ್ಮನ್ನು ನಾವು ಮಾಡ್ಕೊಳ್ಳೋದ್ರಿಂದ
ನಮ್ಮ ಒಂದು ವ್ಯಾಲ್ಯೂ ಕಡಿಮೆ ಆಗುವಂಥದ್ದು. ಯಾಕಂದ್ರೆ ನಾವು ಹೊಸದು ಕಲಿಯಂಗಿಲ್ಲ, ಹೊಸದು ತಿಳ್ಕೊಳಂಗಿಲ್ಲ ಅಂದಾಗ ಮನೆಯೊಳಗೂ ಇರೋರು ನಮ್ಮನ್ನು ಅದೇ ರೀತಿನ ನೋಡ್ತಾರೆ. ಹೋಗ್ಲಿ ಬಿಡು, ಆಕಿಗೇನು ಗೊತ್ತೈತೆ, ಮನ್ಯಾಗ ಇರ್ತಾಳೆ, ಆಕಿಗೇನು ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಏನೋ ಒಂದು ವಿಚಾರ ಕೇಳೋದಾಗಿರ್ಬೋದು, ಹೇಳೋದಾಗಿರ್ಬೋದು, ಅವಾಗ ಅವರು ಈ ರೀತಿನ ತೊಗೊಂಡ್ಬಿಡ್ತಾರೆ. ಮನ್ಯಾಗಿರ್ತಾಳೆ, ಆಕಿಗೇನು ಗೊತ್ತಿಲ್ಲ, ಮತ್ತೆ ಯಾಕೆ ಆಕಿಗೆ ಕೇಳೋದು ಹೇಳೋದು ಅಂತ ಈ ರೀತಿ ನಮ್ಮನ್ನವರು ತಗೊಳ್ಳುವಂಥದ್ದು. ಸೊ ಹಾಗಾಗಿ ನಾವು ಹೊಸದನ್ನು ಕಲಿಯೋದಾಗಿರ್ಬೋದು, ನಮ್ಗೆ ಯಾವಾಗ ಟೈಮ್ ಸಿಗ್ತೈತೆ ಅವಾಗ, ನಾವು ಯಾವಾಗ ಫ್ರೀ ಇರ್ತೀವಿ ಅವಾಗ, ನಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ನಮ್ಗೆ ಟೈಮ್ ಯಾವಾಗ ಸಿಗ್ತೈತಲ್ಲ ಅವಾಗ ನಾವು ಕಲಿಯೋದಂಥದ್ದಾಗಿರ್ಬೋದು, ತಿಳ್ಕೊಳ್ಳುವಂಥದ್ದಾಗಿರ್ಬೋದು ಹೊಸ ವಿಚಾರನ ಆ ರೀತಿ ಮಾಡಬೇಕು ಅನ್ನೋದು ಒಂದು ವಿಚಾರ. ಆಮೇಲೆ ಇನ್ನೂ ಒಂದು ಏನು ಅಂತಂದರೆ, ನಾವು ಲೇಝಿ ಆಗಿಬಿಡ್ತೇವೆ. ಅದು ಯಾಕೋ ಏನೋ ಗೊತ್ತಿಲ್ಲ, ನಾವು ಹೆಣ್ಮಕ್ಳು ಮ್ಯಾರೇಜ್ ಆದಮೇಲೆ ಈ ಡಿಪೆಂಡ್ ಆಗೋದಾಗಿರ್ಬೋದು, ಆಮೇಲೆ ಲೇಝಿ ಆಗುವಂಥದ್ದಾಗಿರ್ಬೋದು, ಆಮೇಲೆ ಹೊಸ ಅದನ್ನು ಕಲಿಯೋದು, ತಿಳ್ಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ನ ಕಳ್ಕೊಳ್ಳುವಂಥದ್ದು, ಲೇಝಿ ಆಗುವಂಥದ್ದು ಅಂತೂ ಜಾಸ್ತಿನೇ. ಯಾಕಂದರೆ ಮನ್ಯಾಗ ಇರ್ತೀವಿ ಅನ್ನೋದು, ಲೇಟಾಗಿ ಹೇಳೋದು, ಈ ರೀತಿ ಮಾಡುವಂಥದ್ರಿಂದ ನಮ್ಮ ಒಂದು ವ್ಯಾಲ್ಯೂನ ನಾವು ಕಡಿಮೆನ ಮಾಡ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಇದೆಲ್ಲದ್ರಿಂದನೂ ನಾವು ನಮ್ಮ ವ್ಯಾಲ್ಯೂ ಕಡಿಮೆ ಆಗುವಂಥದ್ದು. ಸೊ ಹಾಗಾಗಿ ಈ ಎಲ್ಲ ಅದಾವಲ್ಲ, ಡಿಪೆಂಡ್ ಆಗೋದು, ಲೇಝಿ ಆಗೋದು ಬಿಟ್ಟು ನಾವು ಹೊಸದನ್ನು ಕಲಿಬೇಕು, ಹೊಸದನ್ನು ತಿಳ್ಕೋಬೇಕು, ಆಮೇಲೆ ಆ್ಯಕ್ಟಿವ್ ಆಗಿರಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂಥದ್ದನ್ನು ಕೂಡ ಕಡಿಮೆ ಮಾಡ್ಕೋಬೇಕು ಅಂತ ಈ ಒಂದು ವ್ಲಾಗ್ ಒಳಗೆ ನಾನು ಶೇರ್ ಮಾಡ್ಕೊಳ್ಳುವಂಥದ್ದು. ಸೊ ನೋಡ್ರಿ, ಇದು ಸಂಜೆ ಒಂದು ಸ್ನ್ಯಾಕ್ಸ್ ಆಗಿತ್ತು ನಮ್ದು. ಏನಿಲ್ಲ, ಇವತ್ತು ಬೋಂಡ ಮಾಡೋಣ ಅಂತ ಹೇಳಿ ಬೋಂಡನ ಫಸ್ಟ್ ಟೈಮ್ ನಾನಂತೂ ಬೋಂಡನ ಟ್ರೈ ಮಾಡಿದ್ದೆ. ಹಾಗಾಗಿ ಪೂರ್ತಿಯಾಗಿ ಏನೂ ವಿಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಹೆಂಗೆ ಅಕ್ಕವೋ ಏನೋ, ಫಸ್ಟ್ ಟ್ರೈ ಮಾಡೇನೆ ಅಂತ ಹೇಳಿ ಮಸ್ತಾಗಿ ಬಂದಿದ್ವು. ಹಂಗಾದ ಕಡ್ಲಿ ಹಿಟ್ಟು ಉಳ್ದಿತ್ತಲ್ಲ, ಮತ್ತು ಹಂಗಾದ್ರಾಗನ ಆಲೂ ಬಜ್ಜಿನೂ ಮಾಡಿಕೊಂಡೆ. ಸೊ ಬೋಂಡ ಆಮೇಲೆ ಆಲೂ ಬಜ್ಜಿ ಎರಡು ಮಸ್ತಾಗಿ ಬಂದಿದ್ವು. ಸೊ ಇವತ್ತಿನ ನನ್ನ ಒಂದು ಈ ವ್ಲಾಗ್ ಈ ರೀತಿಯಾಗಿತ್ತು. ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಹಂಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಕತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತಾ, ಹಂಗೆ ಇವತ್ತು ನಾನು ಒಂದಷ್ಟು ವಿಚಾರನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಅದು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಪೂರ್ತಿಯಾಗಿ ಯಾರೆಲ್ಲ ವಿಡಿಯೋನ ನೋಡಿರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಂಗೆ ನಾವು ಮನೇಲಿದ್ದು ನಮ್ಮ ವ್ಯಾಲ್ಯೂನ ನಾವು ಕಡಿಮೆ ಮಾಡ್ಕೊಳ್ಳಾರ್ದಂಗೆ ಇನ್ನೂ ಜಾಸ್ತಿ ನಮ್ಗೆ ವ್ಯಾಲ್ಯೂ ಬರೋ ಥರ ನಮ್ಮ ಒಂದು ಲೈಫ್ನ ನಾವು ಲೀಡ್ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಡಿಪೆಂಡ್ ಆಗುವಂಥದ್ದು, ಲೇಝಿ ಆಗುವಂಥದ್ದು, ಜವಾಬ್ದಾರಿ ತಗೊಳ್ದೇ ಇರುವಂಥದ್ದು, ಇದೆಲ್ಲ ನಮ್ಮ ಜೀವನಕ್ಕೆ ಹೊಡೆತ ಕೊಡುವಂಥದ್ದು. ಸೊ ಹಾಗಾಗಿ ಇದೆಲ್ಲನೂ ನಾವು ಮಾಡಲಾರ್ದ ನಮ್ಮ ಒಂದು ಲೈಫ್ನ ನಾವು ಚಲೋ ತಂಗಿಟ್ಕೊಳ್ಳೋಣ, ಎಷ್ಟಾಗತ್ತೆ ಅಷ್ಟು ಇಂಡಿಪೆಂಡೆಂಟ್ ಆಗಿರೋನು, ಎಷ್ಟಾಗತ್ತೆ ಎಷ್ಟು ಆ್ಯಕ್ಟಿವ್ ಆಗಿರೋನು, ಎಷ್ಟಾಗತ್ತೆ ಎಷ್ಟು ಹೊಸದನ್ನು ಕಲಿಯೋನು, ಹೊಸದನ್ನು ತಿಳ್ಕೊಳ್ಳೋನು ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.